ಹೈ ವೋಲ್ಟೇಜ್ ಅಖಾಡ ಮಂಡ್ಯದ ರಣಕಣದಲ್ಲಿ ಸ್ಟಾರ್ ವಾರ್ ಕ್ಯಾಂಪೇನ್ ಬಿಸಿಲಿನ ಝಳವನ್ನ ಮೀರಿಸ್ತಾ ಇದೆ. ಸುಮಲತಾ ಪರ ಪ್ರಚಾರದ ಅಖಾಡಕ್ಕಿಳಿದಿರುವ ಜೋಡೆತ್ತು ಸಕ್ಕರೆ ನಾಡಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ವು. ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಯು ಮತಯಾಚನೆ ಮಾಡಿದ್ರು. ಹೈ ವೋಲ್ಟೇಜ್ ಪ್ರಚಾರದ ನಡುವೆಯೂ ಜಾತಿ ರಾಜಕಾರಣ ಹಾಗೂ ಮಂಡ್ಯ ಗೌಡ್ತಿ ವಿಚಾರ ಮತ್ತೆ ಮತ್ತೆ ಸದ್ದು ಮಾಡ್ತಿದೆ. ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿ ಯಾವ ಕ್ಷೇತ್ರ ಸದ್ದು ಮಾಡ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಆದರೆ ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಕ್ಷೇತ್ರ ಮಾತ್ರ ಸಖತ್ತಾಗಿನೇ ಸೌಂಡ್ ಮಾಡ್ತಿದೆ. ಮತದಾನಕ್ಕೆ ಕೇವಲ 17 ದಿನ ಇರುವಾಗಲೇ ಅಖಾಡ ಕೂಡ ರಂಗೇರ್ತಿದೆ. ಏಟು ಎದಿರೇಟು ರೀತಿ ನಾಯಕರ ವಾಕ್ಸಮರವು ತಾರಕಕ್ಕೇರಿದೆ. ಮತಾಧೀಶನ ಮನ ಸೆಳೆಯೋದಕ್ಕೆ, ಚಪ್ಪಾಳೆ ಗಿಟ್ಟಿಸೋದಕ್ಕೆ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸುತ್ತಿರೋ ನಾಯಕರು ನಾಲಿಗೆ ಹರಿಬಿಡ್ತಿದ್ದಾರೆ. ವೈಯಕ್ತಿಕ ನಿಂದನೆಗಿಳಿದಿದ್ದಾರೆ. ಜಾತಿಯನ್ನ ಗೆಳೆದು ತರ್ತಿದ್ದಾರೆ. ಅದರಲ್ಲೂ ಹಾಲಿ ಸಂಸದ ಕ್ಷೇತ್ರದ ಕೊಪ್ಪದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಜಾತಿ ಎತ್ತಿಕಟ್ಟುವ ಕೆಲಸ ಮಾಡ್ತಿದ್ದು ಪಕ್ಷೇತರ ಅಭ್ಯರ್ಥಿ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಪದೇ ಪದೇ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಮಂಡ್ಯದ ಗೌಡ್ತಿಯೇ ಅಲ್ಲ, ಆಂಧ್ರದ ನಾಯ್ಡು ಅಂತಲೇ ಪುನರುಚ್ಚರಿಸಿದ್ದಾರೆ. ಇಷ್ಟೇ ಹೇಳಿದ್ರೆ ಸಿಕ್ಕಾಪಟ್ಟೆ ಮೈಲೇಜ್ ಸಿಗ್ತಿರ್ಲಿಲ್ಲ, ಮಹತ್ವವು ಕೊಡಬೇಕಾಗಿ ಬರ್ತಿರ್ಲಿಲ್ಲ. ಆದ್ರೆ ಜಾತಿಯನ್ನ ಪ್ರಚಾರದ ಮಧ್ಯೆ ಎಳೆದು ತಂದು ವಿನಾಕಾರಣ ಜಾತಿ ರಾಜಕಾರಣಕ್ಕೆ ಮುನ್ನುಡಿ ಬರೆತಿದ್ದಾರೆ. ಸುಮಲತಾ ಪರ ಪ್ರಚಾರ ಮಾಡ್ತಿರೋ ನಟ ದರ್ಶನ್ ನಾಯ್ಡು, ಸುಮಲತಾ ಕೂಡ ಆಂಧ್ರದ ನಾಯ್ಡು. ಹೀಗಾದ್ರೆ ಮಂಡ್ಯದಲ್ಲಿ ಗೌಡ್ರ ಕತೆ ಏನಾಗಬೇಡ ಅಂತ ಕಾರ್ಯಕರ್ತರನ್ನ ಪ್ರಶ್ನಿಸಿದ್ದಾರೆ. ಸುಮಲತಾ ಟೂರಿಂಗ್ ಟಾಕೀಸ್ 18ನೇ ತಾರೀಕು ಮುಗಿಯುತ್ತೆ. ಆಗ ಸುಮಕ್ಕನು ನೋಡೋದಕ್ಕೆ ಗಾಂಧಿನಗರಕ್ಕೆ ಹೋಗ್ಬೇಕಾಗತ್ತೆ ಅಂತ ಕಿಡಿಕಾರಿದ್ದಾರೆ. 18ನೇ ತಾರೀಕು ನಡೀತದೆ ಶೂಟಿಂಗ್ ಮಂಡ್ಯದಲ್ಲಿ. 18 ಸುಮಕ್ಕಳು ಇಲ್ಲ, ಸುಮಕ್ಕ 23ನೇ ತಾರೀಕು ರಿಲೀಸ್ ಆಗಲ್ಲ. ಇದು ರೆಕಾರ್ಡ್ ಫಿಲ್ಮ್ ತೆಗಿತಾರಲ್ಲ, ಅವೆಲ್ಲ ರಿಲೀಸ್ ಆಗಲ್ಲ. ಕೆಲವರು ಆದ್ರೆ ಟಾಪ ಇವತ್ತು ದರ್ಶನ್ ಬಂದವಲ್ಲ, ಇವನು ನಾಯ್ಡು, ರಾಕ್ಲೈನು ನಾಯ್ಡು, ಸುಮಕ್ಕಳು ನಾಯ್ಡು, ಗೌಡ್ರುಗಳ ಏನಾಗ್ಬೇಕು? ಚುನಾವಣೆಗೂ ನನಗೆ ಆ ಪಕ್ಷದಲ್ಲೇ ಬೆಲೆ ಇಲ್ಲ. ನನಗೆ ಯಾವ ಪಕ್ಷದ ಬೆಲೆ ಇವಾಗ ಗಂಡನ ನಂಬ್ಕೊಂಡೆ 20 ವರ್ಷ ಮನೆ ಹಾಳು ಮಾಡ್ತಿಂತ 20 ವರ್ಷ ಅಧಿಕಾರ ವಂಚಿತರಾಗಬೇಕಾದ್ರೆ ಈ ಪುಣ್ಯಾತ್ಮನ ಪಾರ್ಟಿ ಕರ್ಕೊಂಡ್ಬಿಡ್ತ ಮೇಲೆ ಯಾರೇ ಅಮರಾವತಿ ಚಂದ್ರ ಎಲ್ಲ ಕೆಲವರು ತಿಳ್ಕೊಂಡ್ಬಿಟ್ಟವ್ರೆ. ಅಮರಾವತಿ ಚಂದ್ರ ಬಾಳ ಮಡಿಕೊಂಡ್ಬಿಟ್ಟವ್ರೆ ಅಂತ. ಅವ್ರ ಅಪ್ಪನೇ 85 ಜಮೀನ್ದಾರ. ಅವ್ರ ಹೆಂಡತಿ ಮಕ್ಕಳೆಲ್ಲ ಅಡಿಗೆ ಮಾಡಿ ಹಾಕಿ ಅವ್ರ ಗಂಡನಿಗೂ ಬೆಳೆಸಿದ್ವೇನೋ ಸ್ವಲ್ಪ. ಅಸಲಿಗೆ ವಾಕ್ಸಮರದ ನಡುವೆ ಪ್ರಚಾರದ ಭರಾಟೆಯೂ ಕೂಡ ಜೋರಾಗಿದೆ. ಸಚಿವ ಡಿಸಿ ತಮ್ಮಣ್ಣರ ಕ್ಷೇತ್ರವಾದ ಮದ್ದೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅದ್ದೂರಿ ರೋಡ್ ಶೋ ನಡೆಸಿದ್ರು. ನನಗೆ ಮತ ನೀಡಿ ಗೆಲ್ಲಿಸಿ ಆಶೀರ್ವದಿಸಿ ಅಂತ ಮನವಿ ಮಾಡಿದ್ರು. ನಾನ್ ನಿಮ್ ಸೊಸೆ, ಅಧಿಕಾರದ ದಾಹವಿಲ್ಲ, ಆದ್ರೆ ಸಚಿವ ತಮ್ಮಣ್ಣರಿಗೆ ಅಧಿಕಾರ ಮತ್ತು ಅಹಂ ಹೆಚ್ಚಾಗಿದೆ ಅಂತ ಕಿಡಿಕಾರಿದ್ರು. ಮಂಡ್ಯದ ಜನ ನನ್ನನ್ನ ಅವರ ಸ್ಥಾನವನ್ನ ನೀವೇ ತುಂಬಬೇಕು ಅಂತ ಕೇಳಿಕೊಂಡು ಈ ಒಂದು ಚುನಾವಣೆಯಲ್ಲಿ ಗೆದ್ಬಿಟ್ಟು ನಾನೇನೇನೋ ಅಧಿಕಾರ ಬೇಕು, ಇನ್ನೊಂದು ಬೇಕು ಅನ್ನೋ ದುರಾಸೆ ನನಗಿಲ್ಲ. ಅಂಬರೀಷ್ ಅವರು ಒಂದಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ, ಆ ವಿಷಯ ನನಗೆ ಗೊತ್ತು, ಜನಕ್ಕೂ ಗೊತ್ತು. ಒಂದಷ್ಟು ಕನಸುಗಳು ಬಿಟ್ಟು ಹೋಗಿದ್ದಾರೆ, ಅದನ್ನೂ ನಾನು ಸಂಪೂರ್ಣ ಮಾಡಬೇಕು ಅನ್ನೋ ಒಂದು ಆಸೆ ನನಗಿದೆ. ಸುಮಲತಾ ಅಂಬರೀಷ್ಗೆ ಅಂಬಿ ಅಭಿಮಾನಿಗಳು, ಬಿಜೆಪಿ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಸಾಥ್ ನೀಡಿದ್ರು. ಅಂದಹಾಗೆ ಸುಮಲತಾ ಪರ ಜೋಡೆತ್ತುಗಳೆಂದು ಹೇಳಲಾಗ್ತಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಾಕಿಂಗ್ ಸ್ಟಾರ್ ಯಶ್ ಅಬ್ಬರದ ಪ್ರಚಾರ ನಡೆಸಿದ್ರು. ಮಂಡ್ಯ ನಗರದಲ್ಲಿ ದರ್ಶನ್ ಕ್ಯಾಂಪೇನ್ ಮಾಡಿದ್ರೆ, ಶ್ರೀರಂಗಪಟ್ಟಣ ನಗರದಲ್ಲಿ ರಾಕಿ ಬಾಯ್ ರೋಡ್ ಶೋ ನಡೆಸಿ ನಂಬರ್ 20 ಸುಮಲತಾ ಅವರ ಕಹಳೆ ಊದುತ್ತಿರೋ ವ್ಯಕ್ತಿಗೆ ವೋಟ್ ಹಾಕಿ ಅಂತ ಮತಯಾಚಿಸಿದ್ರು. थोड़ा पहचान के वोट करने के लिए सब माँ बहनों को एक्चुअली यहाँ से गुजारिश करता हूँ, आपका आशीर्वाद देना है सर. ಅಷ್ಟಕ್ಕೂ ಪಕ್ಷೇತರ ಅಭ್ಯರ್ಥಿ ಪರ ಜೋಡೆತ್ತುಗಳ ಪ್ರಚಾರ ಮಧ್ಯೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಹಿಂದೆ ಬಿದ್ದಿಲ್ಲ. ಅಭಿಮನ್ಯು ಚಕ್ರವ್ಯೂಹ ಭೇದಿಸಿ ಬರೋ ತರ ಬೆವರು ಹರಿಸುತ್ತಿದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಿರುಗಾವಲು, ಹುಸ್ಕೂರು, ಮಿಕ್ಕೇರಿ ಸೇರಿ ಹಲವು ಹಳ್ಳಿಗಳಿಗೆ ಭೇಟಿ ನೀಡಿ ಯುವರಾಜ ಮತಯಾಚಿಸಿದ್ರು. ಸಚಿವ ಜಿಟಿ ದೇವೇಗೌಡ ಕೂಡ ನಿಖಿಲ್ಗೆ ಬೆಂಬಲಕ್ಕಿದ್ರು. ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಪರ ಅನಿತಾ ಕುಮಾರಸ್ವಾಮಿ ಕ್ಯಾಂಪೇನ್ ಮಾಡಿದ್ರು. ಸಂಸದ ಎಲ್ಆರ್ ಶಿವರಾಮೇಗೌಡ, ಶಾಸಕ ಸುರೇಶ್ ಗೌಡ, ವಿಧಾನ ಪರಿಷತ್ ಸದಸ್ಯರಾದ ಅಪ್ಪಾಜಿಗೌಡ, ಕೆಟಿ ಶ್ರೀಕಂಠೇಗೌಡ ಸೇರಿದಂತೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಸಾಥ್ ನೀಡಿದ್ರು.
ಒಟ್ಟಿನಲ್ಲಿ ಮತದಾನ ಹತ್ತಿರವಾಗ್ತಿದ್ದಂತೆ ಪ್ರಚಾರದ ಭರಾಟೆ ನಡುವೆಯೂ ವಾಕ್ಸಮರವೂ ಕೂಡ ತಾರಕಕ್ಕೇರಿದೆ. ಚಪ್ಪಾಳೆ, ಶಿಳ್ಳೆಗೋಸ್ಕರ ನಾಯಕರ ಬಾಯಿಂದ ಉದುರುವ ನುಡಿಮುತ್ತುಗಳು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದು ಫಲಿತಾಂಶದ ದಿನ ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್, TV5 ಬೆಂಗಳೂರು.